ಬೈಲೊಂಗಲ್ ಅಂದರೆ ಎಲ್ಲರಿಗೂ ನೆನಪಾಗುವುದು ಚೆನ್ನಮ್ಮನ ಸಮಾಧಿ. ವೀರರಾಣಿ ಕಿತ್ತೂರ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ನಡೆದ 2ನೇ ಯುದ್ಧದಲ್ಲಿ ತಮ್ಮವರ ಕುತಂತ್ರದಿಂದಾಗಿ ಸೋಲಬೇಕಾಗಿ ಬರುತ್ತದೆ. ಬ್ರಿಟಿಷರು ಚೆನ್ನಮ್ಮನವರನ್ನ ಬಂಧಿಸಿ ಬೈಲೊಂಗಲ್ ಸೆರೆಮನೆಯಲ್ಲಿ ಇರಿಸುತ್ತಾರೆ. ಚೆನ್ನಮ್ಮ ಅವರು 1829ರಲ್ಲಿ ಸೆರೆಮನೆಯಲ್ಲಿಯೇ ನಿಧನರಾಗುತ್ತಾರೆ. ಅವರನ್ನು ಬೈಲೊಂಗಲದಲ್ಲಿಯೇ ಸಮಾಧಿ ಮಾಡುತ್ತಾರೆ. ಈ ರಸ್ತೆಯನ್ನು ಸಮಾಧಿ ರಸ್ತೆ ಎಂದು ಕರೆಯುತ್ತಾರೆ. ಈಗ ಕಾಣುತ್ತಿರುವುದು ಸ್ವತಂತ್ರ ಪೂರ್ವದಲ್ಲಿಯೇ ಕಟ್ಟಿಸಿದಂತಹ ಒಂದು ನೀರಿನ ಟ್ಯಾಂಕ್ ಆಗಿದೆ. ಸಮಾಧಿ ಸ್ಥಳವನ್ನು ಕೋಟೆಯಂತೆ ಕಾಣುವ ಹಾಗೆ ಅಭಿವೃದ್ಧಿಗೊಳಿಸಲಾಗಿದೆ. ಈ ಗೇಟಿನ ಒಳಗೆಯೇ ರಾಣಿ ಚೆನ್ನಮ್ಮ ಅವರ ಸಮಾಧಿ ಇದೆ. ಚೆನ್ನಮ್ಮ ಅವರ ಈ ಸಮಾಧಿ ಬೈಲೊಂಗಲವನ್ನು ಒಂದು ಪುಣ್ಯ ಭೂಮಿಯನ್ನಾಗಿ ಮಾಡಿ ಇದೆ ಆ ವೀರ ವನಿತೆಯ ಸಮಾಧಿ. Standing in front of Samadhi of Chennamma makes every Indian very emotional. ಈ ಸ್ಥಳದಲ್ಲಿ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗಿದ್ದು ಕೆಲವೇ ತಿಂಗಳಲ್ಲಿ ಪೂರ್ಣಗೊಂಡು ಇನ್ನೂ ಆಕರ್ಷಕವಾಗಲಿದೆ. ಕಿತ್ತೂರು ಸಂಸ್ಥಾನದ ಕಥೆಗಳನ್ನು ಮೂರ್ತಿಗಳ ಮುಖಾಂತರ ಹೇಳುವ ಪ್ರಯತ್ನ ಮಾಡಲಾಗಿದೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಸುಪ್ರಸಿದ್ಧ ಮರಡಿ ಬಸವೇಶ್ವರ ದೇವಸ್ಥಾನ ಜಗಜ್ಯೋತಿ ಬಸವಣ್ಣವರ ಸಹೋದರಿಯ ಮಗನಾದ ಒಳವಿ ಚನ್ನಬಸವೇಶ್ವರರು 12ನೇ ಶತಮಾನದಲ್ಲಿ ಬಿಜ್ಜಳನ ಸೈನಿಕರು ಬಣ್ಣಟ್ಟಿದಾಗ ಈ ದೇವಸ್ಥಾನದಲ್ಲಿಯೇ ತಂಗಿದ್ದರು ಮತ್ತು ವಚನ ಸಾಹಿತ್ಯರ ರಕ್ಷಣೆ ಮಾಡಿದ್ದರು. ಹೀಗಾಗಿ ಇದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಇನ್ನು ನಾವು ನೋಡಲು ಹೋಗುತ್ತಿರುವುದು ಬೈಲಹೊಂಗಲದ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ರಾಮಲಿಂಗೇಶ್ವರ ದೇವಸ್ಥಾನ ಕಲ್ಗುಡಿ. ಸುಮಾರು 12ನೇ ಶತಮಾನದಲ್ಲಿ ಚಾಲುಕ್ಯ ದೊರೆಗಳಿಂದ ನಿರ್ಮಿಸಲ್ಪಟ್ಟಿದೆ. ಇದು ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿದ ಒಂದು ಸುಂದರವಾದ ದೇವಸ್ಥಾನವಾಗಿದೆ. ಇದು ಜೀರ್ಣೋದ್ಧಾರಗೊಳ್ಳುತ್ತಿರುವ ಹನುಮಂತ ದೇವರ ಗುಡಿ. ಇದು ಸಾಯಿ ಮಂದಿರ. ಸಾಯಿಬಾಬಾ ಭಕ್ತರಿಗೆ ಇದು ಶ್ರದ್ಧಾ ಕೇಂದ್ರವಾಗಿದೆ. ಇದು ವಿಶಾಲವಾದ ಸುಂದರ ಶ್ವೇತವರ್ಣದ ಮಂದಿರವಾಗಿದೆ. ಇದು ಬೈಲಹೊಂಗಲದ ಕೆರೆ. ಬೈಲಹೊಂಗಲ ಜನತೆಗೆ ವಾಯುವಿಹಾರಕ್ಕೆ ಉತ್ತಮ ಸ್ಥಳವಾಗಿದೆ. ಇಲ್ಲಿ ಈಜಾಡುವ ಬಾತುಕೋಳಿಗಳು ನೋಡುಗರಿಗೆ ಮುದ ನೀಡುತ್ತವೆ.